ಸಾಮಾನ್ಯವಾಗಿ ಈ ದೂರದೃಷ್ಟಿ ಹತ್ತಿರ ದೃಷ್ಟಿ ಒಟ್ಟಾರೆ ಕಣ್ಣಿನ ಸಮಸ್ಯೆಗಳು ಬರೋಂಥದ್ದು ಆಫ್ಟರ್ 40. 40 ಅಂತಾರೆ. 40 ಅಂದರೆ ಏನು ಹಿಂದಿಯಲ್ಲಿ 40. 40ಕ್ಕೆ ಊಪರ್ 40 ಆಗಯ ಅಂತಾರೆ. 40 ವರ್ಷದ ನಂತರ 40 ಬಂತು. 40 ಅಂದರೆ ಕನ್ನಡಕ, 40 ಅಂದರೆ 40. ಇದು ಹಳೆ ಮಾತು ವೀಕ್ಷಕರೇ. ಈಗ 4 ವರ್ಷಕ್ಕೆ ಬರ್ತದೆ, 4ನೇ ವರ್ಷಕ್ಕೆ ಬರ್ತೈತೆ ಮಕ್ಕಳಿಗೆ. ವೀಕ್ಷಕರೇ, ಇದಕ್ಕೆ ಮುಖ್ಯವಾದಂತಹ ಕಾರಣ ವಿಟಮಿನ್ ಎ ಅನ್ನಾಂಗ ಅಥವಾ ಇನ್ನಿತರ ವಿಟಮಿನ್ನ ಕೊರತೆ. ಇಲ್ಲ ಸರ್, ವಿಟಮಿನ್ ಎಲ್ಲ ಸರಿ ಐತ್ರಿ, ಎಲ್ಲ ಚೆಕ್ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಐತಿ, ಅದೇನು ಇರಲಿಕ್ಕಿಲ್ಲ ಅಂತ ತಾವು ಅನ್ನೋದಾದರೆ ಇನ್ನೊಂದು ಮುಖ್ಯ ಕಾರಣ ಇರ್ತದೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ನಿಮ್ಮ ಕಣ್ಣಿನ ವ್ಯಾಪ್ತಿಯನ್ನು ಹತ್ತಿರಗೊಳಿಸೋ ಅಂಥದ್ದು. ಅಂದರೆ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಬಾವಿ ಕಪ್ಪೆ ಆಗಿರೋ ಅಂಥದ್ದು. ಬಾವಿಯಲ್ಲಿರೋಂತಹ ಕಪ್ಪೆ ಏನು ತಿಳ್ಕೊಂತದೆ ಗೊತ್ತೇನು? ಆ ಬಾವಿನೇ ಪ್ರಪಂಚ. ಅದಕ್ಕೆ ಪ್ರಪಂಚ ಇರೋದೇ ಇಷ್ಟು ಅಂತ ಅನ್ಕೊಂತದ್ದು. ಹೌದಲ್ರಿ? ಆ ಬಾವಿ ಬಿಟ್ಟು ಹೊರಗೆ ಬಂದಿರಲ್ಲ ಅದು. ಆದರೆ ಸಮುದ್ರದಲ್ಲಿರೋಂಥ ಕಪ್ಪೆ ಎಷ್ಟು ವಿಸ್ತಾರವಾಗಿ ಯೋಚನೆ ಮಾಡ್ತದೆ, ಎಷ್ಟು ಆಳ ಅಗಲಗಳನ್ನು ನೋಡಿರ್ತದೆ, ಎಷ್ಟು ವಿಡ್ತ್ ಡೆಪ್ತನ್ನು ನೋಡಿರ್ತದೆ ಅದು. ಸೊ ನೀವು ಬಾವಿ ಕಪ್ಪೆಯಾಗಿರೋದು ಕೂಡ ಕಣ್ಣಿನ ಸಮಸ್ಯೆಗಳಿಗೆ ಕಾರಣ. ಅರ್ಥಾತ್ ವೀಕ್ಷಕರೇ, ನೀವು 24x7 ಮೊಬೈಲನ್ನು ನೋಡೋಂಥದ್ದು. ಮೊಬೈಲ್ನ ಎಷ್ಟು ದೂರ ಇಟ್ಕೊಂತೀರಿ? ಇಷ್ಟು ದೂರ ಇಟ್ಕೋಬೋದಾ? ನನ್ನ ಕೈ ಇಲ್ಲೇ ಪ್ರಪಂಚವನ್ನು ನೋಡ್ತೀರಿ ನೀವು, ಅಂಗೈಯಲ್ಲೇ. ಹೊರಗಡೆ ಪ್ರಕೃತಿ ಹೋಗಿರಲ್ಲ, ದೂರ ಆಕಾಶದಲ್ಲಿ ಹಾರಾಡ್ತಿರೋಂತಹ ಹದ್ದನ್ನು ನೋಡಿರಲ್ಲ, ಪಕ್ಷಿಯನ್ನು ನೋಡಿರಲ್ಲ, ಅಲ್ಲೆಲ್ಲೋ ಜಿಂಕೆ ಹಾರಾಡ್ತಾ ಇದೆ ಕಾಡಲ್ಲಿ, ಅಲ್ಲೆಲ್ಲೋ ಬಟರ್ಫ್ಲೈ, ಪಕ್ಷಿಗಳು, ಕಲರವ, ಇದನ್ನು ಯಾವುದನ್ನು ದೂರದ್ದನ್ನು ನೋಡೇ ಇರಲ್ಲ ನೀವು. ಯಾವಾಗಲೂ ಹತ್ತಿರದ್ದನ್ನೇ ಮೊಬೈಲಲ್ಲಿ ಇಟ್ಕೊಂಡು ಮೊಬೈಲಲ್ಲೇ ನೀವು ಪಕ್ಷಿಗಳನ್ನು ನೋಡಿರ್ತೀರಿ, ಬೆಟ್ಟಗಳನ್ನು ನೋಡಿರ್ತೀರಿ, ಆಕಾಶವನ್ನು ನೋಡಿರ್ತೀರಿ, ಸಮುದ್ರವನ್ನು, ಬಾವಿಯನ್ನು ಮೊಬೈಲಲ್ಲೇ ನೋಡಿರ್ತೀರಿ. ನೀವು ಏನೇ ನೋಡಿದ್ರು ಕೂಡ ಇಷ್ಟೇ ದೂರದಲ್ಲೇ ನೋಡಿರ್ತೀರಿ, ಒಂದು ಗೇಣು ಉದ್ದದಲ್ಲೇ ನೋಡಿರ್ತೀರಿ. ಹೀಗೆ ನೀವು ಮನೆಯೂ ಕೂಡ ಅಪಾರ್ಟ್ಮೆಂಟಲ್ಲಿ ಇರ್ತೀರಿ, ನಿಮ್ಮ ಮನೆಯ ವ್ಯಾಪ್ತಿನೇ ಅದು ಬಿಟ್ಟು ಹೋಗಿಲ್ಲ. ಮನೆಯಿಂದ ಲಿಫ್ಟಿಂದ ಕೆಳಗೆ ಬಂದರೆ ಬಸ್ಸು ವ್ಯಾಪ್ತಿನೇ ಅದನ್ನು ಬಿಟ್ಟು ಹೋಗಿಲ್ಲ. ಬಸ್ ಬಿಟ್ಟರೆ ಸ್ಕೂಲು, ಸ್ಕೂಲ್ ಬಿಟ್ಟರೆ ಮನೆ. ನಿಮ್ಮನ್ನು ಸೀಮಿತಗೊಳಿಸ್ತೀರಿ ದೃಷ್ಟಿಕೋನದಲ್ಲಿ. ಹಂಗಿದ್ದಾಗ ದೂರದ್ದನ್ನು ನೋಡೋ ಅಂಥದ್ದು, ಹತ್ತಿರದ್ದನ್ನು ನೋಡೋ ಅಂಥದ್ದು, ದೂರದ್ದನ್ನು ನೋಡೋ ಅಂಥದ್ದು, ಹತ್ತಿರದ್ದನ್ನು ನೋಡೋ ಅಂಥದ್ದು, ಈ ಪ್ರಕ್ರಿಯೆ ದಿನನಿತ್ಯ ಸಾವಿರಾರು ಸರಿ ಆಗಬೇಕು ವೀಕ್ಷಕರೇ. ಅದು ಆಗಲ್ಲ, ದೂರದ್ದು ನೋಡೋದೇ ಅಲ್ಲ ನೀವು. ಹಂಗಾದಾಗ ಏನಾಗ್ತದೆ? ಪ್ಯೂಪಿಲ್ ಅಂತ ಇರ್ತದೆ. ಈ ಮಧ್ಯದಲ್ಲಿರುವಂತಹ ಲೆನ್ಸ್ ಇದೆಯಲ್ಲ, ಕಣ್ಣಿನಲ್ಲಿರುವಂತಹ ಲೆನ್ಸನ್ನು ಹಿಡಿದಿರುವಂತಹ ಮಸಲ್ ಇದೆ, ಐರಿಸ್ ಮಸಲ್ ಅಂತ. ಆ ಕಡೆಗೂ ಮತ್ತು ಈ ಕಡೆಗೂ ಮಸಲ್ಸು ಆ ಲೆನ್ಸನ್ನು ಹಿಡಿದಿರ್ತಾರೆ. ಆ ಲೆನ್ಸಿನಲ್ಲಿರುವಂತಹ ಎಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ಯಾಕೆ ಅಂತಂದರೆ ಪ್ಯೂಪಿಲ್ಲು ಕಂಪ್ಲೀಟ್ ಡೈಲೈಟೇಷನ್ ಆಗಬೇಕು, ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಬೇಕು. ಇದು ಕಣ್ಣಿನ ಎಕ್ಸಸೈಸ್. ಆ ಕಣ್ಣಿನ ಎಕ್ಸಸೈಸು ನ್ಯಾಚುರಲ್ ಆಗಿ ಆಗಬೇಕು. ನೀವು ಪ್ರಕೃತಿಕವಾಗಿ ನ್ಯಾಚುರಲ್ ಆಗೂ ಮಾಡೋಂಗಿಲ್ಲ, ಎಕ್ಸಸೈಸು ಮಾಡೋಂಗಿಲ್ಲ ಅಂತಂದಾಗ ಆ ಒಂದು ಡೈಲೈಟೇಷನ್ನು ಪ್ಯೂಪಿಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಪ್ಯೂಪಿಲ್ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ದೂರದ ದೃಷ್ಟಿ ಆಗ್ಬೋದು, ಹತ್ತಿರ ದೃಷ್ಟಿ ಆಗ್ಬೋದು, ಈ ಥರದ ಕಣ್ಣಿನ ಒಟ್ಟಾರೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ. ಪರಿಹಾರ ಏನು ಅಂತ ತಾವು ಕೇಳೋದಾದರೆ ಐ ಎಕ್ಸಸೈಸ್. ಹಂಗಾರೆ ಏನು ಮಾಡಬೇಕು? ಪ್ರಕೃತಿಯಲ್ಲಿ ಬೆಳೆತು ಫೀಲ್ಡಲ್ಲಿ, ಹೊಲಮನೆಗಳಲ್ಲಿ, ಗದ್ದೆಯಲ್ಲಿ, ಬೆಟ್ಟದ ಮೇಲೆ ಹೋಗಿ ದೂರದ್ದು ನೋಡೋದು, ಹತ್ತಿರದ್ದು ನೋಡೋದು, ಎಲ್ಲೋ ಗುಹೆಯಲ್ಲಿರೋಂಥದ್ದು ನೋಡೋದು, ಪ್ರಾಣಿ ಪಕ್ಷಿಗಳನ್ನು ನೋಡೋದು, ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳನ್ನು ನೋಡೋದು, ಇದನ್ನು ಮಾಡ್ತಾ ಹೋದರೆ ನಿಮ್ಗೆ ಯಾವ ಎಕ್ಸಸೈಸು ಬೇಕಾಗಿಲ್ಲ ವೀಕ್ಷಕರೇ. ಇವು ಯಾವೂ ಲಭ್ಯ ಇಲ್ಲ. ನಾನಿರೋದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ, ಬಾಂಬೆನಲ್ಲಿ, ಬೆಂಗಳೂರಲ್ಲಿ. ಅಂದರೆ ಇಷ್ಟು ಮಾಡಿರಿ. ನಿಮ್ಮ ಹೆಬ್ಬೆರಳನ್ನು ಮೂಗಿಗೆ ಟಚ್ ಮಾಡಿರಿ. ಆ ಒಂದು ಹೆಬ್ಬೆರಳನ್ನು ನೋಡ್ರಿ, ಕಣ್ಣಿನಿಂದ ಮುಂದಕ್ಕೆ ತಗೊಂಬನ್ನಿ. ನಿಮ್ಮ ದೃಷ್ಟಿ ಹೆಬ್ಬೆರಳ ಮೇಲೆ ಇರಬೇಕು. ಕೈಯನ್ನು ಮುಂದಕ್ಕೆ ತಗೊಂಬರೋದು, ಮತ್ತೆ ದೂರದಲ್ಲಿ ಅಲ್ಲಿ ಯಾವುದೋ ಒಂದು ಪಕ್ಷಿ ಹಾರಾಡ್ತಾ ಇದೆ ಅಲ್ಲಿ ನೋಡ್ಬೇಕು. ನೆಕ್ಸ್ಟ್ ಮತ್ತೆ ಈ ಹೆಬ್ಬೆರಳನ್ನು ನೋಡಬೇಕು, ಮತ್ತೆ ಮೂಗಿಗೆ ತರಬೇಕು, ಮತ್ತೆ ಹೀಗೆ, ಮತ್ತೆ ದೂರದ ಯಾವುದೋ ಒಂದು ಬಟರ್ಫ್ಲೈ ಆಡ್ತಾ ಇದೆ ಅದನ್ನು ನೋಡಿ, ಮತ್ತೆ ಹತ್ತಿರ ಬನ್ನಿ. ಮತ್ತೆ ಎಷ್ಟು ಸಾರಿ? ಒಂದು 20 ಸಾರಿ. ದಿನಕ್ಕೆ ಎಷ್ಟು ಸಾರಿ? 2 ಸಾರಿ. ಎಷ್ಟು ದಿವಸ? ಜೀವನ ಪರ್ಯಂತ ಮಾಡ್ಕೊಂತ ಬಂದಿದ್ದೆ ಆದಲ್ಲಿ ಖಂಡಿತವಾಗೂ ಕಣ್ಣಿನ ಆರೋಗ್ಯ. ಇದು ಐ ಎಕ್ಸಸೈಸ್ ಅಂತ ಹೇಳ್ತೀವಿ. ಐ ಪ್ಯೂಪಿಲ್ನ ಡೈಲೈಟೇಷನ್ ಮತ್ತು ಕನ್ಸ್ಟ್ರಕ್ಷನ್ ಆಗ್ತದೆ. ಐರಿಸ್ ಮಸಲ್ಗೆ ಸ್ಟ್ರೆಂತ್ ಬರ್ತದೆ. ಇದ್ರ ಜೊತೆಗೆ ಹಲವಾರು ಸಪ್ತಾಮೃತ ಲೋಹ ಸುಲಭವಾಗಿ ಲಭ್ಯ ಆಯುರ್ವೇದ ಗ್ರಂಥಿಗೆ ಅಂಗಡಿಗಳಲ್ಲಿ ತಗೊಳ್ಳಿ.
ಅದನ್ನು ತಗೊಂಡ್ರೂ ಹೆಲ್ಪ್ ಆಗ್ತಾ ಇಲ್ವಾ? ನೇತ್ರ ತರ್ಪಣ ಅಂತ ಚಿಕಿತ್ಸೆ ಉಂಟು. ಕಣ್ಣಿಗೆ ಕೆಲವೊಂದು ಘೃತಗಳನ್ನು ತೈಲಗಳನ್ನು ಬಳಕೆ ಮಾಡಿಬಿಟ್ಟು ನೇತ್ರ ತರ್ಪಣ ಅಂತ ಮಾಡ್ತಾರೆ. ಅದನ್ನು ಬೇಕಾದ್ರೂ ಮಾಡಿಸ್ಕೊಳ್ಳಿ. ಅದು ಆಯುರ್ವೇದ ಆಸ್ಪತ್ರೆಗಳಲ್ಲಿ ಆ ಚಿಕಿತ್ಸೆಗಳು ಲಭ್ಯ. ನೀವು ಮಾಡ್ಕೋಬೇಡಿ. ಕಣ್ಣಿನ ವಿಚಾರವಾಗಿ ಉಡಾಪೆ ಮಾಡಬಾರ್ದು, ಏನೇನೋ ಮಾಡ್ಕೊಳಕ್ಕೆ ಹೋಗಬಾರ್ದು, ಪ್ರಯೋಗ ಮಾಡಕ್ಕೆ ಹೋಗಬಾರ್ದು. ಸೂಕ್ಷ್ಮವಾದಂತಹ ಅಂಗ ವಿಷಯಗಳನ್ನು ಎಲ್ರಿಗೂ ಶೇರ್ ಮಾಡಿ ತಿಳ್ಕೊಂಡಿದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು, ಚಿಕಿತ್ಸೆಗಳು ಬೇಕು ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.